ರಾಮ್ ಶೆಟ್ಟಿ ಸರ್ ಮಕ್ಕಳು. ಏನು ಓದ್ತಿರೋದು ನೀನು? ಸೆಕೆಂಡ್ ಸ್ಟ್ಯಾಂಡರ್ಡ್. ನೀನು ಹೇಳ್ಬೋದು, ಏನು ಮಾಡ್ಬೋದು ಅಂತ ಹೇಳ್ಬಾರ್ದು ಅಂತ ಹೇಳಿದರೆ ಏನು? ಅದಕ್ಕೆ ಅವ್ರ ಪಕ್ಕದಲ್ಲೇ ಫಿಲಮೇ ನೋಡಿ. ವೆಲ್ಕಮ್ ಟು ದ ಇಂಡಸ್ಟ್ರಿ ಅಂತ. ಇದು 10. ಸರ್ ಸೀನಿಯರ್ ಸರ್ ಇರೋ, ಎಲ್ರಿಗಿಂತ ಸೀನಿಯರು. ಸಾರಿ ಮೇಡಮ್, ಸಾರಿ. ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ರು, ಸಾರಿ. ಏನಕ್ಕೆ ಒಪ್ಕೊಂಡೆ ಅಂತಾನ, ಅದೇ ನಾನು ಹೇಳಿದೆ ಆಗ. ಅಂದರೆ ಒಂದು ಬೇರೆ ಬೇರೆ ರೀತಿಯ ಸಿನಿಮಾಗಳು ಬರಬೇಕು. ಒಂದು ಥ್ರಿಲ್ಲರ್ ಇದು. ಸೊ ಥ್ರಿಲ್ಲರ್ಗಳಿಗೆ ಯಾವತ್ತೂ ಅದರೇ ಆದ ಸ್ಪೇಸ್ ಇದೆ, ಥ್ರಿಲ್ಲರ್ಗೆ, ಕಾಮಿಡಿಗಳಿಗೆ. ಸೊ ಇದೊಂದು ವೆರಿ ಇಂಟ್ರೆಸ್ಟಿಂಗ್ ಥ್ರಿಲ್ಲರ್. ಆ ಕಥೆಯಿಂದಾಗಿ ಆ ಸಿನಿಮಾ ಚೆನ್ನಾಗಾಗುತ್ತೆ ಅನ್ನೋ ಕಾರಣದಿಂದಾಗಿ, ಜೊತೆಗೆ ಬೇರೆ ಬೇರೆ ಒಳ್ಳೆ ಇದು ಕೊಲಾಬ್ರೇಷನ್ ಇತ್ತು. ಅಂದರೆ ರವಿ ವರ್ಮಾ ಅವ್ರು ಪ್ರೊಡ್ಯೂಸ್ ಮಾಡ್ತಾ ಇದ್ರು, ಪ್ರೇಮ್ ಅವರ ಹೆಲ್ಪ್ ಇತ್ತು, ಜೊತೆಗೆ ವಿಲಿಯಂ ಡೇವಿಡ್ ಅವರಿದ್ದರು, ಅರ್ಜುನ್ ಜನ್ಯ ಅವರಿದ್ದರು, ಕೆ ಎಂ ಪ್ರಕಾಶ್ ಇದ್ದರು. ಈ ಥರ ಒಳ್ಳೆ ಟೆಕ್ನಿಷಿಯನ್ಗಳು ಬಂದರು. ನಾರ್ಮಲಿ ಅದು ಒಂದು ಮಿಡ್ ಬಜೆಟ್ ಅಥವಾ ಒಂದು ಈ ಥರ ಸಿನಿಮಾಗಳಿಗೆ ಅದು ಆಗಲ್ಲ. ಬಟ್ ಆದರೆ ಎಲ್ಲೂ ಕೂಡ ಅದು ಫ್ರೇಮಲ್ಲಿ ಕಾಣಬಾರ್ದು ಅನ್ನೋದು ನಮ್ಮ ಹಠ ಇತ್ತು. ಅಂದರೆ ಅದು ನೋಡಬೇಕಾದ್ರೆ ಆ ಎಕ್ಸ್ಪೀರಿಯನ್ಸಿಗೆ ಯಾವುದೇ ಕೊರತೆ ಇರಬಾರ್ದು ಅಂತ ನಾವು ಅದೇ ರವಿವರ್ಮ ಅವ್ರ ಹತ್ರ ಹೇಳಿ, ಖರ್ಚು ಎಲ್ಲ ಅಗತ್ಯ ಇದೆ ಅಲ್ಲಿ ಮಾಡೋಣ, ಇಲ್ಲಾಂದರೆ ಜಾಸ್ತಿ ಕೆಲಸ ಮಾಡೋಣ ಅನ್ನುವಂಥ ಐಡಿಯಾದಲ್ಲೇ ಮಾಡಿದ್ದು. ಸೊ ಆ ಐಡಿಯಾದಲ್ಲಿ ಮಾಡಿದ್ದೀವಿ. ಅದು ಈ ಸಿನಿಮಾಗೆ ಎಷ್ಟು ಅಗತ್ಯ ಇದೆ ಅಷ್ಟು ತುಂಬ ಚೆನ್ನಾಗಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಹಾಂ ಅಲ್ಲಲ್ಲ, ನಾ ಹೇಳಿದ್ದು ಬೇರೆ ಬೇರೆ ಥರದ ಸಿನಿಮಾಗಳು ಬರಬೇಕು ಅಂತ. ಒಂದು ಸಣ್ಣ ಸಿನಿಮಾಗಳು ಬರಬೇಕು, ಒಂದು ದೊಡ್ಡ ಸಿನಿಮಾಗಳು ಬರಬೇಕು. ಸೊ ನಾ ದೊಡ್ಡ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀನಿ, ಅದ್ರ ಜೊತೆಗೆ ಒಂದು ಮಿಡ್ ಬಜೆಟ್ ಸಿನಿಮಾಗಳಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಇತ್ತು. ಒಂದು ಕಂಟೆಂಟ್ ಮಾತ್ರ ಇಟ್ಕೊಂಡು ಮಾಡುವಂಥ ಸಿನಿಮಾ ಅದು ರಕ್ಕಸಪುರದೋಳು ಅಂತ ನನಗೆ ಅನಿಸುತ್ತೆ. ಇಲ್ಲ, ಐ ಥಿಂಕ್ ನನ್ನ ಸಿನಿಮಾಗಳಲ್ಲಿ ಫ್ಲೇವರ್ ಅಂತಿರಲ್ಲ. ನನ್ನ ಸಿನಿಮಾಗಳಲ್ಲಿ ನನ್ನ ಪಾತ್ರ ಇರುತ್ತೆ, ಜೊತೆಗೆ ಒಂದು ಕತೆ ಇರುತ್ತೆ. ಸೊ ಇದರಲ್ಲಿ ಕತೆ ಇದೆ, ಜೊತೆಗೆ ನನ್ನ ಪಾತ್ರ ಇದೆ. ಸೊ ನಾನು ಏನು ಹೊಸದೇನೋ ಫ್ಲೇವರ್ ತುಂಬಬೇಕು ಅಂತ ಟ್ರೈ ಮಾಡ್ತಾ ಇರಲ್ಲ. ನನಗೆ ಯಾವುದೋ ಒಂದು ಎಂಗೇಜ್ ಆದರೆ ನಾನು ಆ ಸಿನಿಮಾನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಈ ಸಿನಿಮಾ ಕಥೆಯಾಗಿ ನನಗೆ ಎಂಗೇಜ್ ಮಾಡ್ತು. ಮತ್ತು ಕೆಲವಷ್ಟು ಆ್ಯಕ್ಟರ್ಗಳ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಇದೆ. ಅದು ಯಾವುದು ಅಂತ ನೀವು ರಿಲೀಸ್ ಆದಮೇಲೆ ನೋಡಬೇಕು. ಸೊ ಅವರೆಲ್ಲರಿಗೂ ಕೂಡ ಒಳ್ಳೆ ಹೆಸರು ಬರುತ್ತೆ ಅಂತ ನಾನು ಅನ್ಕೋತೀನಿ. ಬ್ಯಾಕ್ ಟು ಬ್ಯಾಕು ಹೊಸ ನಿರ್ದೇಶಕರ ಜೊತೆ ಕೆಲಸ ಮಾಡ್ತಿದ್ದೀರಾ. ಸೊ ಅಸೋಸಿಯೇಟ್ ಆಗಿರ್ತಾರೆ, ಅನುಭವ ಇರುತ್ತೆ. ಬಟ್ ಡೈರೆಕ್ಟ್ರು ಅಂದ ತಕ್ಷಣ ಒಂದು ಹೊಸ ಜವಾಬ್ದಾರಿ. ಅಲ್ಲಿ ಅರ್ಜುನ್ ಜನ್ಯ ಅವ್ರ ಜೊತೆ ಮಾಡಿದ್ರಿ, ಇಲ್ಲಿ ರವಿ ಅವ್ರ ಜೊತೆ ಮಾಡಿದ್ದೀರಾ, ಸೂಪ್ರಮ್ ಸೋನಲ್ಲೂ ಕೂಡ ಹೊಸ ನಿರ್ದೇಶಕರೇ. ಸೊ ಈ ಒಂದು ಅನುಭವಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಸರ್. ನಾನು ಯಾವತ್ತೂ ಭಾವಿಸೋದು ಹೊಸ ಟೆಕ್ನಿಷಿಯನ್ಗಳಿಗೆ ಅಂದರೆ ನಾವು ಜೊತೆ ನಿಲ್ಲಬೇಕು ಅಂತಲೇ ಭಾವಿಸೋದು. ನಾನು ಎಲ್ಲ ಸಿನಿಮಾ ಒಪ್ಕೊಂಡಿದ್ದು ಒಬ್ಬರಿಗೋಸ್ಕರ ಮಾತ್ರ, ಅದು ನಿರ್ದೇಶಕರಿಗೋಸ್ಕರ ಮಾತ್ರ. ಲ್ಯಾಂಡ್ ಲಾರ್ಡ್ ಮಾಡಬೇಕಾದ್ರೂ ಕೂಡ ಜಡೇಶ್ ಅವರಿಗೋಸ್ಕರ ನಾನು ಆ ಸಿನಿಮಾ ಒಪ್ಕೊಂಡಿದ್ದು. ಈ ಸಿನಿಮಾ ಮಾಡಬೇಕಾದ್ರೂ ಕೂಡ ರವಿ ಸಾರಂಗ ಅವರಿಗೋಸ್ಕರ ಒಪ್ಕೊಂಡಿದ್ದೆ. ಯಾಕಂದರೆ ಈ ಸಿನಿಮಾ ಗೆದ್ದರೆ ಅವ್ರಿಗೆ ಒಂದಷ್ಟು ಶಕ್ತಿ ಬರುತ್ತೆ. ಇಂಡಸ್ಟ್ರಿಗೆ ನಾನು ಹೇಳ್ತಿರೋದು, ಒಂದು 5-6 ಜನ ಹೊಸ ನಿರ್ದೇಶಕರು ನೆಕ್ಸ್ಟ್ ವರ್ಷ ಅವ್ರ ಸಿನಿಮಾನ ನಾವು ಎಕ್ಸ್ಪೆಕ್ಟೇಷನಲ್ಲಿ ನೋಡಬೇಕು. ಆ ಥರ ಆಗಬೇಕು. ಬರೀ ಅದೇ ಶೆಟ್ಟಿ ಬ್ರದರ್ಸ್ ಅಂತ ಹೇಳ್ಕೊಳ್ಳೋದು ಅಥವಾ ಮತ್ತೆ ಫೇಮಸ್ ಆಗಿರೋ ಒಂದಿಬ್ರು ಯಾರೋ ನಿರ್ದೇಶಕರ ಹೆಸರು ಹೇಳೋದು ಅದು ವರ್ಕ್ ಆಗಲ್ಲ. ಹೊಸ ನಿರ್ದೇಶಕರು ಬರಬೇಕು ಅಂತ ನಾನು ಭಾವಿಸ್ತೀನಿ. ಸೊ ನನ್ನಿಂದ ಇದರಲ್ಲಿ ನಟನೆ ಮಾಡಿ ಏನಾದರೂ ಹೆಲ್ಪ್ ಮಾಡೋಕ್ಕಾದರೆ, ಸಿನಿಮಾ ಕತೆ ಚೆನ್ನಾಗಿರೋ ಕಾರಣದಿಂದಾಗಿ ಒಪ್ಕೊಂಡೆ ನಾನು. ರವಿವರ್ಮ ಅವರು ಸಲ್ಮಾನ್ ಖಾನ್ ಅವ್ರಿಗೂ ರೀಚ್ ಆದಂಥ ಸ್ಟಂಟ್ ಮಾಸ್ಟರ್ ಅವರು. ಹಾಗಾಗಿ ನಿಮ್ಮ ಸ್ಟಂಟ್ಗೆ ಒಂದು ಬೇರೆ ಸ್ಟೈಲ್ ಇದೆ ಶೆಟ್ರೆ. ನಿಮ್ಮ ರವಿ ಮಾಸ್ಟರ್ ಶೆಟ್ರು ಅವ್ರು ಆನ್ಸರ್ ಮಾಡ್ಬೇಕು ಅದಕ್ಕೆ. ಹಾಂ ಸರ್ ಹೇಳಿ. ನಿಮ್ಮ ಸ್ಟಂಟ್ಸ್ಗೆ ಒಂದು ಬೇರೆ ಫ್ಲೇವರ್ ಇದೆ, ಬೇರೆ ತರ ಕಾಣಿಸ್ತೀರಿ ನೀವು ಯಾವಾಗ್ಲೂ ಕೂಡ. ವಿಶ್ವವನ್ನ ಸಿನಿಮಾದಲ್ಲಿ ನಾವು ನೋಡಿದ್ದೀವಿ. ಹಾಗಾಗಿ ರವಿವರ್ಮ ಮಾಸ್ಟರ್ ಕೂಡ ಸ್ಟಂಟ್ ಮಾಸ್ಟರ್ ಆಗಿದ್ರು. ಈ ಸಿನಿಮಾದಲ್ಲಿ ಯಾವ ತರ ನಿಮ್ಗೆ ಮಾಡಿಕೊಟ್ಟು ಸ್ಟಂಟ್ಸ್ ಹೇಳ್ಕೊಟ್ಟಿದ್ರ, ಮಾಡಿರ್ತೀರಾ, ಹೇಗೆ ಸರ್? ಅಂದ್ರೆ ಏನಂದ್ರೆ, ಸ್ಟಂಟ್ ಮಾಸ್ಟರ್ಗಳಿರ್ಬೋದು ಅಥವಾ ಕೊರಿಯೋಗ್ರಫರ್ಗಳಿರ್ಬೋದು, ಅವ್ರು ಯಾವತ್ತೂ ಕೂಡ ನಟರ ಲಿಮಿಟೇಷನ್ನು ಸ್ಟ್ರೆಂತು ಇದೆರಡೂ ನೋಡಿಕೊಂಡು ಕೊರಿಯೋಗ್ರಾಫ್ ಮಾಡ್ತಾರೆ. ನಾನು ಅಲ್ಲೇನೋ ಮಾಡಿದ್ದೆ, ಇಲ್ಲ ಅದನ್ನ ಮಾಡಬೇಕು ಅಂತ ಯಾವತ್ತೂ ಭಾವಿಸಲ್ಲ. ಇಲ್ಲಿ ಕತೆಗೆ ಎಷ್ಟು ಅಗತ್ಯ ಇದೆ, ಇಲ್ಲ ಅವ್ನ ಕತೆಗೆ ಯಾರ ಜೊತೆ ಹೊಡೆದಾಡಿದ್ರೆ ಯಾವ ರೀತಿ ಹೊಡೆದಾಡ್ತಾನೆ, ಅವನ ಎದುರುಗಡೆ ಇರುವಂಥ ಕ್ಯಾರೆಕ್ಟರ್ಗೆ ಎಷ್ಟು ಫಿಸಿಕಲ್ ಲಿಮಿಟೇಷನ್ ಇದೆ, ಯಾವ ಏಜ್ ಇದೆ, ಅದರಿಂದಾಗಿ ಆ ಒಂದು ಕೊರಿಯೋಗ್ರಫಿ ಹುಟ್ಟುತ್ತೆ ಹೊರತು ಸೊ ಅವ್ರು ಯಾರು ಅನ್ನೋ ಕಾರಣಕ್ಕೋಸ್ಕರ ಅಲ್ಲ. ರವಿವರ್ಮ ಅವರು ಕೂಡ ಇದರಲ್ಲಿ ನನ್ನ ಪಾತ್ರಕ್ಕೆ ಏನು ಆ ಲಾಜಿಕಲ್ಲಲ್ಲಿ ಒಂದು ಆ ಲಾಜಿಕ್ ಇಟ್ಕೊಂಡೇ ಕೊರಿಯೋಗ್ರಫಿ ಮಾಡಿದ್ದಾರೆ. ಅದರಲ್ಲಿ ಯಾವ ರೀತಿ ಎನ್ಹ್ಯಾನ್ಸ್ ಮಾಡ್ಬೋದು ಅದೆಲ್ಲದನ್ನು ಕೂಡ ಮಾಡಿದ್ದಾರೆ. ನಾನು ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಪಟ್ಟಿದ್ದೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.